ಕರ್ನಾಟಕ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೈಮಗ್ಗ ನೇಕಾರಿಕೆ ಉಳಿವಿಗಾಗಿ ಕಳೆದ 14 ದಿನಗಳಿಂದ ನಡೀತಾ ಇದ್ದ ಅಖಿಲ ಭಾರತ ಕೈಮಗ್ಗ ಜಾಗೃತಿ ಕುರಿತ ಪಾದಯಾತ್ರೆ ಇವತ್ತು ಬಾಗಲಕೋಟೆ ಜಿಲ್ಲೆಯ ಬದಾಮಿಯ ಬನಶಂಕರಿಯಲ್ಲಿ ತೆರೆ ಕಾಣಿತು. ರಂಗಕರ್ಮಿ ಪ್ರಸನ್ನ ನೇತೃತ್ವದಲ್ಲಿ ನಡೆದ ಪಾದಯಾತ್ರೆಯಲ್ಲಿ ಕೊನೆಯ ದಿನ ಸಂಸದೆ ಬಿ ಜಯಶ್ರೀ ಸಾಥ್ ಕೊಟ್ಟಿದ್ದರು. ಜನವರಿ 14ರಿಂದ ಗದಗ ಜಿಲ್ಲೆಯ ಗಜೇಂದ್ರಗಢದಿಂದ ಶುರುವಾಗಿದ್ದ ಪಾದಯಾತ್ರೆಯು 3 ಜಿಲ್ಲೆಗಳ ಸುಮಾರು 250 ಕಿಲೋಮೀಟರ್ನಷ್ಟು ದಾರಿಯನ್ನು ಕ್ರಮಿಸಿದೆ. ದಾರಿಯ ಉದ್ದಕ್ಕೂ ಜನರು ರಘುಪತಿ ರಾಘವ ರಾಜಾರಾಮ ಎಂಬ ಗಾಂಧೀಜಿಯವರ ಇಷ್ಟವಾದ ಹಾಡುಗಳನ್ನು ಹಾಡುವ ಮೂಲಕ ಗಮನ ಸೆಳೆದರು. ಬಾದಾಮಿಯ ಬನಶಂಕರಿಯಲ್ಲಿ ಪಾದಯಾತ್ರೆ ಇವತ್ತು ಬಹಿರಂಗ ಸಭೆಯಾಗಿ ಮಾರ್ಪಟ್ಟಿತ್ತು. ಗದಗಿನ ತೋಂಟದಾರ್ಯ ಶ್ರೀಗಳು ಹಾಗೂ ಅಖಿಲ ಭಾರತ ಕೈಮಗ್ಗ ಸಂಘಟನೆಗಳ ಒಕ್ಕೂಟದ ಕಾರ್ಯದರ್ಶಿ ಉಜ್ರಮ್ಮ ಮತ್ತು ಸಂಸದೆ ಬಿ ಜಯಶ್ರೀ ಭಾಗವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಇನ್ನು ಕಳೆದ 14 ದಿನಗಳಿಂದ ಕೈಮಗ್ಗ ನೇಕಾರಿಕೆ ಉಳಿವಿಗಾಗಿ ರಂಗಕರ್ಮಿ ಪ್ರಸನ್ನ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಹೋರಾಟದ ಪಾದಯಾತ್ರೆ ಇವತ್ತು ಬಾಗಲಕೋಟೆ ಜಿಲ್ಲೆಯ ಬದಾಮಿಯಲ್ಲಿ ತೆರೆ ಕಂಡಿದೆ. ಈ ಪಾದಯಾತ್ರೆಯಲ್ಲಿ ದೇಸಿ ಸಂಸ್ಥೆಯ ಪ್ರಸನ್ನ ಅವರ ಜೊತೆಗೆ ನಮ್ಮ ಬಾಗಲಕೋಟೆ ರಿಪೋರ್ಟರ್ ಮಲ್ಲಿಕಾರ್ಜುನ ಹೊಸಮನಿ ನಡೆಸಿರುವ ಸಂದರ್ಶನ ಇಲ್ಲಿದೆ ನೋಡಿ. ನೇಕಾರಿಕೆಯ ಉಳಿವಿಗಾಗಿ ಏನೋ ಒಂದು ಹೋರಾಟವನ್ನು ಆರಂಭಿಸಿದ್ದಾರೆ ರಂಗಕರ್ಮಿಗಳಾಗಿರ್ತಕ್ಕಂಥ ಪ್ರಸನ್ನ ಅವರು. ಈಗ ಇವತ್ತಿನ ದಿವಸ ಅಂತಿಮ ದಿನದ ಒಂದು ಪಾದಯಾತ್ರೆಯಲ್ಲಿ ನಾವಿದ್ದೇವೆ, ಅವ್ರ ಜೊತೆಗೆ ನಾವಿದ್ದೇವೆ. ಅವರು ತಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊತಾ ಇದ್ದಾರೆ. ಸರ್, ಕೊನೆಯ ದಿವಸದ ಒಂದು ಪಾದಯಾತ್ರೆಯನ್ನು ತಾವು ಮಾಡ್ತಾ ಇದ್ದಾರೆ, ಈಗ ಏನು ಅನಿಸ್ತದೆ ಅನ್ನುವಂಥದ್ದು? ಕರ್ನಾಟಕದ ಎಲ್ಲ ಕಡೆಗಳಿಂದ ನೇಕಾರರು ಬಂದು ಈ ಯಾತ್ರೆಯಲ್ಲಿ ಪಾಲ್ಗೊಳ್ಳಿದ್ದಾರೆ. ಇದೊಂದು ಬೃಹತ್ ಯಾತ್ರೆಯಾಗಿದೆ. ಈ ಯಾತ್ರೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಕಣ್ಣನ್ನು ತೆರೆಸಲಿ ಅಂತ ನಾನು ಹಾರೈಸ್ತೇನೆ. ಅವರು ಕಣ್ಣು ತೆರೆದೇ ಹೋದರೆ ಈ ಪಾದಯಾತ್ರೆ ಅವರನ್ನು ದಾಟಿಕೊಂಡು ಮುಂದೆ ಹೋಗುತ್ತೆ. ಈಗಲಾದರೂ ಈ ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಲಿ, ನೇಕಾರರ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡಲಿ ಅಂತ ಹೇಳ್ತೀನಿ. ನೇಕಾರರ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಸರ್ಕಾರ ಯಾವುದೇ ಹೊಸ ಕಾನೂನು ಮಾಡಬೇಕಾದ ಅಗತ್ಯ ಇಲ್ಲ. ಇರುವ ಕಾನೂನನ್ನು ಜಾರಿಗೊಳಿಸಿದರೆ ಸಾಕು. ಹಾಗಾಗಿ ಅವರು ಇದನ್ನು ಜಾರಿಗೊಳಿಸ್ತಾ ಇದ್ದರೆ ನಾನು ಏನು ಕೇಳ್ತೇನೆ ಅಂದರೆ, ಜನ ಕಾನೂನನ್ನು ಮೀರಿದರೆ ಸರ್ಕಾರ ಶಿಕ್ಷೆ ಮಾಡುತ್ತೆ. ಸರ್ಕಾರವೇ ತನ್ನ ಕಾನೂನನ್ನು ಜಾರಿಗೊಳಿಸ್ತಾ ಇದ್ದರೆ ಜನ ಅವರನ್ನು ಶಿಕ್ಷೆ ಮಾಡ್ತಾರೆ. ಈ ಮಾತನ್ನು ಅವ್ರು ಅರ್ಥ ಮಾಡ್ಕೊಳ್ಬೇಕು. ಕಲಬೆರಕೆ ವಸ್ತ್ರಗಳನ್ನು ಮಾರುಕಟ್ಟೆಗೆ ಬೃಹತ್ ಪ್ರಮಾಣದಲ್ಲಿ ಬಿಟ್ಟು ನೇಕಾರರಿಗೆ ತೊಂದರೆ ಕೊಡ್ತಾ ಇರೋದು ಸರ್ಕಾರದ ನೀತಿಗಳಾಗಿದೆ. ಎಲ್ಲ ಪಕ್ಷದ ಎಲ್ಲ ಸರ್ಕಾರಗಳು ಈ ನೀತಿಯನ್ನು ಅನುಸರಿಸ್ಕೊಂಡು ಬರ್ತಾ ಇದೆ. ಅವರು ಬೇಗ ತಮ್ಮ ಕೈಮಗ್ಗ ಮೀಸಲಾತಿ ಅಧಿನಿಯಮವನ್ನು ಜಾರಿಗೊಳಿಸಬೇಕು ಅಂತ ನಾವು ಅವ್ರನ್ನ ಕೇಳ್ತಾ ಇದ್ದೀವಿ. ಸರ್, ಇವತ್ತು ತಾವು ಹಮ್ಮಿಕೊಂಡಂಥ ಪಾದಯಾತ್ರೆ ಈಗ ಅಂತಿಮ ದಿನ ಮುಕ್ತಾಯ ಇದೆ. ಮತ್ತು ಈಗ ಮುಂದಿನ ಹೋರಾಟವನ್ನು ತಾವು ಯಾವ ರೀತಿ ಮಾಡ್ತೀರಿ ಅನ್ನುವಂಥ? ಮುಂದಿನ ಹೋರಾಟವನ್ನು ಈಗಾಗಲೇ ನಾವು ಘೋಷಣೆ ಮಾಡಾಗಿದೆ. 30ನೇ ತಾರೀಕಿನಿಂದ ಅನಿರ್ದಿಷ್ಟ ಕಾಲದ ಉಪವಾಸ ಸತ್ಯಾಗ್ರಹ ನಡೀತಾ ಇದೆ. ನೇಕಾರರೆಲ್ಲರೂ ಈ ಅನಿರ್ದಿಷ್ಟ ಕಾಲದ ಉಪವಾಸ ಸತ್ಯಾಗ್ರಹ ನಡೆಯುವ ಹೆಗ್ಗೋಡಿಗೆ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಅವರಿಗೇನು ಹೇಳ್ತಾ ಇದ್ದೀವಿ ಅಂದರೆ, ನಿಮ್ಮ ಗ್ರಾಮದಲ್ಲಿ ನೀವು ಗಾಂಧೀಜಿಯವರ ಹುತಾತ್ಮರಾದ ದಿನ ಸರ್ವೋದಯ ದಿನದಂದು ನಿಮ್ಮ ಊರಲ್ಲೇನೇ ನೀವು ಸತ್ಯಾಗ್ರಹವನ್ನು ಮಾಡಿ, 1 ದಿನದ ಸಾಂಕೇತಿಕ ಸತ್ಯಾಗ್ರಹವನ್ನು ಮಾಡಿ ಅಂತ ನಾವು ನೇಕಾರರಲ್ಲಿ ಕೇಳ್ತಾ ಇದ್ದೇವೆ. ಇದು ನೇಕಾರರು ಪ್ರಥಮ ಬಾರಿಗೆ ತಮ್ಮ ಜಾತಿಯನ್ನು ಮರೆತು, ತಮ್ಮ ವಿವಿಧ ಪಂಗಡಗಳನ್ನು ಮರೆತು, ಎಲ್ಲ ನೇಕಾರರು, ಉಣ್ಣೆ ನೇಕಾರರು, ಹತ್ತಿ ನೇಕಾರರು, ರೇಷ್ಮೆ ನೇಕಾರರು, ಖಾದಿ ನೇಕಾರರು, ಹೀಗೆ ಎಲ್ಲ ನೇಕಾರರು ಹಾಗೂ ಕೃಷಿಕರು ಹಾಗೂ ರೈತ ಸಂಘಟನೆಗಳು ಹಾಗೂ ಗ್ರಾಹಕರ ಸಂಘಟನೆಗಳು ಇವೆಲ್ಲ ಒಟ್ಟಾಗಿ ಬಂದಿದೆ. ಇವರು ಒಟ್ಟಾಗಿ ಇದ್ದಾಗ ಇವರು ಗೆಲ್ಲುತ್ತಾರೆ ಅನ್ನುವ ನಂಬಿಕೆ ನನಗೆ ಇದೆ. ಧನ್ಯವಾದಗಳು ಸರ್. ಇದು ಏನು ಒಂದು ನೇಕಾರಿಕೆ ಉಳಿವಿಗಾಗಿ ಒಂದು ನೇತೃತ್ವವನ್ನು ವಹಿಸಿರ್ತಕ್ಕಂಥ ರಂಗಕರ್ಮಿಗಳಾಗಿರುವಂಥ ಪ್ರಸನ್ನ ಅವರ ಅಂತರಾಳದ ಮಾತು. ಬಾದಾಮಿಯಿಂದ ಕ್ಯಾಮ್ರಾಮನ್ ಸುರೇಶ್ ಮಜ್ಗಿ ಜೊತೆ ಮಲ್ಲಿಕಾರ್ಜುನ ಹೊಸಮನಿ, ಸೋಡಾ ನ್ಯೂಸ್. ಕಳೆದ 20ನೇ ತಾರೀಕಂದು ಶಿವಮೊಗ್ಗದ ನವಲೆ ಕೆರೆಯಂಗಳದಲ್ಲಿ ನಡೆದಂಥ ಆಟೋ ಚಾಲಕನ ಬರ್ಬರ ಕೊಲೆ ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಭಿಷೇಕ್ ಅಲಿಯಾಸ್ ಭೂತ, ನವಲೆಸಿದ್ದ ವಿನಯ್ ಕುಮಾರ್, ಕಪ್ಪೆಸಿದ್ದ ಬಂಧಿತ ಆರೋಪಿಗಳಾಗಿದ್ದಾರೆ. ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಈ ಕೊಲೆಯನ್ನು ಮಾಡಿರುವುದಾಗಿ ಆರೋಪಿಗಳು ಒಪ್ಪಿಕೊಂಡಿದ್ದಾರೆ. ಕೊಲೆಯಾದ ಹನುಮಂತು
ಬಳಿ ಇದ್ದ ಲಾಂಗನ್ನು ಭೂತ ಪಡ್ಕೊಂಡಿದ್ದ. ಅದನ್ನು ವಾಪಸ್ ಕೊಡುವಂತೆ, ಇಲ್ಲದೇ ಇದ್ದರೆ 10,000 ಕೊಡುವಂತೆ ಭೂತನನ್ನು ಪೀಡಿಸ್ತಾ ಇದ್ದ ಅಂತ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಎರಡೆರಡು ಬಾರಿ ರಾಜ್ಯ ಪಂಚಾಯಿತಿಯನ್ನು ನಡೆಸಿದ್ರೂ ಕೂಡ ಹನುಮಂತನನ್ನು ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿತ್ತ. ಹಾಗಾಗಿ ಅವನಿಂದ ಪಡೆದ ಲಾಂಗ್ನಿಂದಾನೇ ಕೊಲೆ ಮಾಡಿದ್ದಾಗಿ ಆರೋಪಿಗಳು ಒಪ್ಕೊಂಡಿದ್ದಾರೆ. ಆಕೆಗೆ ಇನ್ನೂ ಕಂಕಣ ಭಾಗ್ಯ ಕೂಡ ಕೂಡಿ ಬಂದೇ ಇಲ್ಲ. ಅದಾಗಲೇ ಹೊಟ್ಟೆ ತುಂಬಿಸ್ಕೊಂಡು ಬಿಟ್ಟಿದ್ಲು. ಪ್ರೀತಿ ಪ್ರೇಮ ಅಂತ ಮರ ಸುತ್ತಾ ಇದ್ದ ಆಕೆ ಇದೀಗ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ಆದರೆ ಪ್ರಿಯಕರ ಮಾತ್ರ ಮಗುವನ್ನು ಕೊಟ್ಟು ಎಸ್ಕೇಪ್ ಆಗಿದ್ದಾನೆ. ಈಕೆ ವಯಸ್ಸು 20. ಕುಣಿಗಲ್ನ ಬ್ಯಾಲದಕೆರೆ ಗ್ರಾಮದವಳು. ಚಿಕ್ಕ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಅಂತ ಹುಚ್ಚು ಹಿಡಿಸ್ಕೊಂಡು ಪ್ರಿಯಕರನ ಜೊತೆ ಸಿನಿಮಾ ಪಾರ್ಕ್ ಅಂತ ಸುತ್ತಾಡಿದ್ದಾಳೆ. ಮದುವೆಗೆ ಮುಂಚೆಯೇ ಪ್ರಿಯಕರನಿಗೆ ತನ್ನ ದೇಹವನ್ನು ಒಪ್ಪಿಸಿ ಇದೀಗ ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ. 2 ದಿನಗಳ ಹಿಂದೆಯಷ್ಟೇ ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಹೆರಿಗೆಯಾಗಿದೆ. ಆದರೆ ಮಗುವಿನ ತಂದೆಯ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡದಿದ್ದಾಗ ವೈದ್ಯರು ಅನುಮಾನಗೊಂಡು ಮಲ್ಲೇಶ್ವರಂ ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ದಾರೆ. ಆಗ ಆಕೆಯ ಲವ್, ಸೆಕ್ಸ್, ದೋಖಾದ ಕಹಾನಿ ಬೆಳಕಿಗೆ ಬಂದಿದೆ. ರಫ್ ಆಗೆಲ್ಲ ಕೇಳಿದ್ರೆ ಇಲ್ಲ ಈ ಥರ ಆಗದೆ ಅವ್ನು ಯಾರು ಅಂತ ಗೊತ್ತಿಲ್ಲಕ್ಕ, ನಾನೇನಾರ ಮಾಡ್ಕೊತೀನಿ ಅಂದರು. ಅದಕ್ಕೋಸ್ಕರ ನನ್ನ ತಂಗಿ ಏನಾರ ಆಗ್ಬಿಟ್ಟೆ, ನಾ ಹುಡುಗನ ಪ್ರಶ್ನೆ ನೋಡೋಕೆ ನನ್ನ ತಂಗಿ ಆದರೆ ನನ್ನ ನೋಡೋರು ಯಾರು. ಆದರೂ ಈ ಥರ ಆಗೈತೆ, ನಮಗಂತೂ ಇದು ಗೊತ್ತಿಲ್ಲ, ಇಷ್ಟೇ ನಮ್ಗೆ ಗೊತ್ತಿರೋದು. ನಾನು ಇದೆಲ್ಲ ಗಾರೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೀನಿ ನನ್ನ ಮಕ್ಳಿಗೋಸ್ಕರ, ಒಟ್ಟು ನನ್ನ ತಂಗಿಗೋಸ್ಕರ ಜೀವನ ಮಾಡ್ತಾಯಿದ್ದೀನಿ. ಯುವತಿ ಬ್ಯಾಲದಕೆರೆಯಿಂದ ವಾರಕ್ಕೊಮ್ಮೆ ಸಂತೆಗೆ ಅಂತ ಕುಣಿಗಲ್ಗೆ ಬರ್ತಾ ಇದ್ಲಂತೆ. ಅದೇ ಸಮಯದಲ್ಲಿ ಗಾರೆ ಕೆಲಸ ಮಾಡ್ತಾ ಇದ್ದ ವಸಂತ್ ಎಂಬ ಯುವಕನ ಪರಿಚಯವಾಗಿದೆ. ಪರಿಚಯ ಪ್ರೀತಿಗೆ ತಿರುಗಿದೆ. ಪ್ರಣಯದ ಹಕ್ಕಿಗಳಂತೆ 5-6 ತಿಂಗಳು ಸುತ್ತಾಡಿದ್ದಾರೆ. ಗರ್ಭಿಣಿ ಎಂಬ ವಿಷಯ ತಿಳಿಯುತ್ತಿದ್ದಂತೆ ಯುವಕ ನಾಪತ್ತೆಯಾಗಿದ್ದಾನೆ. ವಿಷಯನೇ ಹೇಳ್ತಾ ಇಲ್ವಲ್ಲ. ನಾವೇನು ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ನೈಟಿಗೆ ಬರ್ತೀವಿ. ಇದ್ರ ಬಗ್ಗೆ ಏನು ಅಂತಾನೆ ಊರಿನವರು ಕೇಳಿದ್ದಾರೆ, ಹಂಗೆ ನೋಡಿ ಮೇಡಮ್ನ ಕೇಳಿದ್ದಾರೆ. ನಮ್ಮ ಏರಿಯಾ ನರ್ಸು ಗೊತ್ತಾಳಲ್ಲ, ಅವರು ಎಲ್ಲ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಇವ್ರು ಯಾರಿಗೂ ಮಾಹಿತಿ ಸರಿಯಾಗಿ ನೀಡೇ ಇಲ್ಲ. ಇಲ್ಲಿ ಡೆಲಿವರಿ ಆದಮೇಲೆ ನಮ್ಗೆ ಇಲ್ಲಿಂದ ಮೆಸೇಜ್ ಬಂದಿತ್ತು. ಸದ್ಯ ಅಮೃತೂರು ಪೊಲೀಸರು ಕೆಸಿ ಜನರಲ್ ಪೊಲೀಸ್ ಆಸ್ಪತ್ರೆಗೆ ಆಗಮಿಸಿ ಯುವತಿಯ ಹೇಳಿಕೆ ಪಡೆದು ಯುವಕನ ಪತ್ತೆಗೆ ಬಲೆ ಬೀಸಿದ್ದಾರೆ. ಒಟ್ನಲ್ಲಿ ಹುಚ್ಚು ಪ್ರೇಮಕ್ಕೆ ಬಿದ್ದು ಮದುವೆಗೆ ಮುಂಚೆಯೇ ತಾಯಿಯಾಗಿರೋದು ದುರಂತವೇ ಸರಿ. ಕ್ಯಾಮರಾಮನ್ ಮಹೇಶ್ ಜೊತೆ ರಮೇಶ್ ಕೆಎಚ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಸರ್ಕಾರ ಗುಡಿಸಲು ಮುಕ್ತ ರಾಜ್ಯ ಮಾಡೋಕೆ ವಸತಿ ಯೋಜನೆಗಳನ್ನು ಜಾರಿಗೊಳಿಸ್ತಾ ಇದೆ. ಆದರೆ ಯಾದಗಿರಿಯಲ್ಲಿ ದುಡ್ಡು ಕೊಟ್ಟರೆ ವಸತಿ ಯೋಜನೆಯಡಿ ಮನೆಗಳು ಸಿಗುತ್ತವಂತೆ. ಹೌದು, ಇಂಥದ್ದೊಂದು ಆರೋಪ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕಕ್ಕೇರ ಗ್ರಾಮದಲ್ಲಿ ಕೇಳಿ ಬರ್ತಾ ಇದೆ. ವಿವಿಧ ವಸತಿ ಯೋಜನೆಗಳಡಿ ಆಯ್ಕೆಯಾದ 97 ಫಲಾನುಭವಿಗಳ ಹೆಸರುಗಳನ್ನು ತೆಗೆದು ಹಣ ಕೊಟ್ಟವರ ಹೆಸರುಗಳನ್ನು ಸೇರಿಸಲಾಗಿದೆ ಅನ್ನೋದು ಆರೋಪ. ಸುರಪುರ ತಾಲೂಕಿನ ವಸತಿ ಯೋಜನೆ ಅಧಿಕಾರಿ ಯಲ್ಲಪ್ಪ ದರ್ಬಾರೆ ಇಂಥದ್ದೊಂದು ಕೃತ್ಯವನ್ನು ಎಸಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಕ್ಕೇರ ಗ್ರಾಮದ ಪಂಚಾಯಿತಿಯ ಗ್ರಾಮ ಸಭೆಯಲ್ಲಿ 97 ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗಿತ್ತು. ಆದರೆ ಅಧಿಕಾರಿ ಯಲ್ಲಪ್ಪ ದರ್ಬಾರೆ ತನ್ನದೇ ಆಯ್ಕೆಯ 97 ಹೆಸರುಗಳ ನಕಲಿ ಪ್ರತಿಗಳನ್ನು ಸೇರಿಸಿದ್ದಾರಂತೆ. ವಿಷಯ ಅರಿತ ನಿಜವಾದ ಫಲಾನುಭವಿಗಳು ಕಂಗಾಲಾಗಿ ನ್ಯಾಯಕ್ಕಾಗಿ ಯಾದಗಿರಿ ಜಿಲ್ಲಾ ಪಂಚಾಯತ್ನ ಮೆಟ್ಲೇರಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟಲ್ಲಿ ಅದಿರು ಉತ್ಪಾದನೆ ಮಿತಿ ಹೆಚ್ಚಳದ ಅರ್ಜಿ ವಿಚಾರಣೆಯನ್ನು ನಡೆಸಲಾಯಿತು. ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಉತ್ಪಾದನೆ ಮಿತಿ ಹೆಚ್ಚಳಕ್ಕೆ ಸ್ಪಷ್ಟವಾಗಿ ನಕಾರವನ್ನು ಸೂಚಿಸಿದೆ. ಉಕ್ಕು ಕಾರ್ಖಾನೆಗಳು ಸಲ್ಲಿಸಿದ್ದ ಮಧ್ಯಂತರ ಅರ್ಜಿಯನ್ನು ವಜಾಗೊಳಿಸಿರುವ ಸುಪ್ರೀಂ ಕೋರ್ಟ್ ವಾರ್ಷಿಕ 30 ದಶಲಕ್ಷ ಟನ್ ಅದಿರು ಉತ್ಪಾದನೆ ಮಿತಿಯನ್ನು ವಹಿಸೋಕೆ ಸೂಚನೆ ಕೊಟ್ಟಿದೆ. ಅಷ್ಟೇ ಅಲ್ಲದೆ ಪರಿಸರ ಪುನರುತ್ಥಾನ ನಿಯಮ ಜಾರಿಗೆ ವಿಳಂಬ ಧೋರಣೆ ಅನುಸರಿಸಿರುವ ಎ ಮತ್ತು ಬಿ ಕೆಟಗರಿ ಗಣಿ ಕಂಪನಿಗಳ ಕ್ರಮಕ್ಕೆ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್. ಆಡಳಿತ ವ್ಯವಸ್ಥೆ ಕೂಡ ಕುಸಿದಿದ್ದು ನಿಯಮ ಜಾರಿಯಲ್ಲಿ ಪ್ರಾಮಾಣಿಕತೆಯ ಕೊರತೆ ಇದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ.
ಬಹುನಿರೀಕ್ಷಿತ ಒಕ್ಕಲಿಗ ಸಂಘದ ಅಧ್ಯಕ್ಷರ ಆಯ್ಕೆ ಇವತ್ತು ಹೊರಬಿದ್ದಿದೆ. ಇದೇ ತಿಂಗಳ 5ರಂದು ನಡೆದಿದ್ದ ಒಕ್ಕಲಿಗರ ಚುನಾವಣೆಯಲ್ಲಿ ಮುಂದಿನ ಅಧ್ಯಕ್ಷರು ಯಾರಾಗ್ತಾರೆ ಅನ್ನೋದು ಎಲ್ಲರಲ್ಲೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿತ್ತು. ಇವತ್ತು ಇದರ ಆಯ್ಕೆ ನಡೆದಿದ್ದು ಅಪ್ಪಾಜಿ ಗೌಡ ನೂತನ ಅಧ್ಯಕ್ಷರಾಗಿ ನೇಮಕವಾಗಿದ್ದಾರೆ. ವೇತನ ಹಾಗೂ ಸೇವಾ ಖಾಯಮತಿಗಾಗಿ ಒತ್ತಾಯಿಸಿ ಪ್ರತಿಭಟನೆ ನಡೆಸ್ತಾ ಇದ್ದ ಅತಿಥಿ ಉಪನ್ಯಾಸಕ ವಿಷ ಸೇವಿಸಿದ ಘಟನೆ ನಡೆದಿದೆ. ಬೆಂಗಳೂರಿನ ಆನಂದರಾವ್ ಸರ್ಕಲ್ನ ಮೇಲ್ಸೇತುವೆಯ ಮೇಲೆ ಕರ್ನಾಟಕದ ವಿವಿಧ ಕಡೆಗಳಿಂದ ಬಂದಿದ್ದ ಸಾವಿರಾರು ಅತಿಥಿ ಉಪನ್ಯಾಸಕರು ಪ್ರತಿಭಟನೆ ನಡೆಸ್ತಾ ಇದ್ರು. ಬೆಳಗಿಂದ ಉಪವಾಸವನ್ನ ಮಾಡ್ತಾ ಇದ್ರು ಕೂಡ ಯಾರೂ ಸಮಸ್ಯೆಯನ್ನ ಆಲಿಸದ ಹಿನ್ನೆಲೆಯಲ್ಲಿ ಶಿರಾದ ಅತಿಥಿ ಉಪನ್ಯಾಸಕ ರಘು ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಮುಂದಾದರು. ಕೂಡಲೇ ಅವರನ್ನ ಚಿಕಿತ್ಸೆಗೋಸ್ಕರ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಪ್ರತಿಭಟನಾಕಾರರನ್ನ ಚದುರಿಸೋಕೆ ಪ್ರಯತ್ನ ಪಡ್ತಿರುವ ಪೊಲೀಸರು ಮಹಿಳಾ ಪ್ರತಿಭಟನಾಕಾರರನ್ನ ಬಸ್ನಲ್ಲಿ ತುಂಬಿಸಿಕೊಂಡು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ನೆರೆಯ ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಲೆಜಿಮನ್ ವಿದ್ಯಾರ್ಥಿಗಳು ನೂತನ ಗಿನ್ನೆಸ್ ದಾಖಲೆಯನ್ನು ಮಾಡಿದ್ದಾರೆ. 7,500 ವಿದ್ಯಾರ್ಥಿಗಳು ಏಕಕಾಲಕ್ಕೆ ಲಜಿಮ್ ಪ್ರದರ್ಶನ ಕೊಡೋ ಮೂಲಕ ವಿಶ್ವ ದಾಖಲೆಯನ್ನು ಬರೆದರು. ಸಾಂಗ್ಲಿಯ ಸಾಂಗ್ಲಿ ಶಿಕ್ಷಣ ಸಂಸ್ಥೆಯ ಶತಮಾನೋತ್ಸವ ಹಾಗೂ 65ನೇ ಗಣರಾಜ್ಯೋತ್ಸವದ ಅಂಗವಾಗಿ ಲಜಿಮ್ ಪ್ರದರ್ಶನ ಆಯೋಜನೆ ಮಾಡಲಾಗಿತ್ತು. ಸಂಸ್ಥೆಯಲ್ಲಿ ಓದ್ತಾ ಇರುವ 7,500 ವಿದ್ಯಾರ್ಥಿಗಳು ಏಕಕಾಲಕ್ಕೆ ಪಾರಂಪರಿಕ ಕ್ರೀಡೆ ಲೆಜಿಮ್ ಆಟವನ್ನು ಆಡಿದರು. ಸುಮಾರು 1 ವರ್ಷದ ಕಾಲ ಲೆಜಿಮ್ ಆಟದ ತಾಲೀಮು ನೀಡಿದ ಶಿಕ್ಷಕರ ಶ್ರಮ ಕೊನೆಗೂ ಸಾಕಾರವಾಯಿತು. ಈ ಹಿಂದೆ ಮಹಾರಾಷ್ಟ್ರದ ಅಕಲುಜ ಶಿಕ್ಷಣ ಸಂಸ್ಥೆಯು 6,300 ವಿದ್ಯಾರ್ಥಿಗಳು ಲೆಜಿಮ್ನಲ್ಲಿ ಪಾಲ್ಗೊಂಡು ಗಿನ್ನೆಸ್ ದಾಖಲೆಯನ್ನು ನಿರ್ಮಿಸಿದರು. ಇದು ಇವತ್ತಿನ ಕರ್ನಾಟಕ ನ್ಯೂಸ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್.